ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರು ಭಗ್ನ ಪ್ರೇಮಿ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸ್ ತನಿಖೆಯಲ್ಲಿ ನಾಗೇಂದ್ರನ ಮತ್ತೊಂದು ಸಂಚು ಬಯಲಾಗಿರುವುದು. ತುಮಕೂರು ಭಗ್ನ ಪ್ರೇಮಿ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸ್ ತನಿಖೆಯಲ್ಲಿ ನಾಗೇಂದ್ರನ ಮತ್ತೊಂದು ಸಂಚು ಬಯಲಾಗಿರೋದು. ಆತನ ಸ್ಫೋಟಕ ಸಂಚು ಕೇಳಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ನಾಗೇಂದ್ರನ ಮೊದಲ ಬಾಂಬ್ ಬ್ಲಾಸ್ಟ್ ಆಗಿದ್ದಿದ್ರೆ ಅಲ್ಲಿ ಆಗ್ತಾ ಇದ್ದಿದ್ದೇ ಬೇರೆ. ನಾಗೇಂದ್ರ ಇದ್ದ ಕಾರು ಚಾಲಕನಿಂದ ತಪ್ಪಿದೆ ದೊಡ್ಡ ಅನಾಹುತ. ನಾಗೇಂದ್ರನ ಕೈಯಿಂದ ಚಾಲಕ ಕಿತ್ತುಕೊಂಡ ಆ ಬಾಂಬ್ ತೀವ್ರತೆ ಎಷ್ಟಿತ್ತು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಮೊದಲ ಬಾಂಬ್ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ. ನಿನ್ನೆ ದೊಡ್ಡ ಘಟನೆ ಆಗುತ್ತೆ. ಬೆಂಗಳೂರಿನ ಸಿದ್ದಾಪುರದಿಂದ ಶುರುವಾದಂತ ಪ್ರಕರಣ ಚಿತ್ರದುರ್ಗದ ಹೈವೇಯಲ್ಲಿ ಎಂಡ್ ಆಗುತ್ತೆ. ತುಮಕೂರಿಂದ ಚಿತ್ರದುರ್ಗದ ಸೆಂಟರ್ನಲ್ಲಾಗಿರುವಂತ ಘಟನೆ ಇದು. ದೊಡ್ಡ ಬ್ಲಾಸ್ಟ್ ಆಗಿ ಅದಾದ ನಂತರ ಎಲ್ಲರೂ ಬರ್ತಾರೆ. ನೋಡಿ, ಅಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಇದು ಮೊದಲ ಬಾಂಬ್. ಇದು ಆ ನಾಗೇಂದ್ರನ ಕೈಯಿಂದ ಆ ಒಂದು ಟ್ಯಾಕ್ಸಿ ಚಾಲಕ ಅಥವಾ ಕ್ಯಾಬ್ನ ಚಾಲಕ ಕಿತ್ತುಕೊಂಡು ಬಿಸಾಕಿರುವಂತ ಒಂದು ಬಾಂಬ್ ಇದು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ. ಅಕಸ್ಮಾತ್ ಆಗಿ ಈ ಬಾಂಬ್ ಏನಾದ್ರೂ ಕಾರಿನಲ್ಲೇ ಸಿಡಿದು ಬಿಟ್ಟಿದ್ರೆ ಆಗ್ತಾ ಇದ್ದಿದ್ದೇ ಬೇರೆ, ನಡೀತಾ ಇದ್ದಿದ್ದೇ ಬೇರೆ. ಸೊ ಆ ನಿಟ್ಟಿನಲ್ಲಿ ಮೊದಲ ಅನಾಹುತ ತಪ್ಪಿದೆ ಅಂತ ಅಂದ್ರೂ ಕೂಡ ಎರಡನೇ ಬಾರಿಗೆ ಇವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮೊದಲು ಚಾಕುವಿನಿಂದ ಚುಚ್ಚೋದಕ್ಕೆ ಟ್ರೈ ಮಾಡಿದ್ದಾನೆ. ಅದಾದ ನಂತರ ಮತ್ತೊಂದು ಬಾಂಬ್ ತೆಗೆದಿದ್ರಿಂದ ಅದು ಬ್ಲಾಸ್ಟ್ ಆಗಿ ಆತ ಮಾತ್ರ ಸುಟ್ಟು ಕರಕಲಾಗಿರೋದು. ಆದರೆ ಅದಕ್ಕಿಂತ ಮುಂಚೆ ಇದ್ದಂಥ ಬಾಂಬ್ ಇದು. ತುಮಕೂರು ಭಗ್ನ ಪ್ರೇಮಿ ಸ್ಫೋಟದ ಮಧ್ಯೆ ಮತ್ತೊಂದು ಸ್ಫೋಟ ಆಗಿದೆ. ಮತ್ತೊಂದು ಸ್ಫೋಟಕವನ್ನ ನಿಷ್ಕ್ರಿಯಗೊಳಿಸಿದ್ದಾರೆ ಬಾಂಬ್ ಸ್ಕ್ವಾಡ್ ಟೀಮ್ನವರು. ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಮತ್ತೊಂದು ಸ್ಫೋಟಕ ಸಿಡಿಸಿದೆ ತಂಡ. ಗ್ಯಾರಂಟಿ ನ್ಯೂಸ್ನಲ್ಲಿ ಮೊದಲ ಬಾಂಬ್ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ. ಒಂದು ವೇಳೆ ಹೈವೇಯಲ್ಲಿ ಸಿಡಿದಿದ್ರೆ ಮತ್ತಷ್ಟು ಸಾವು ನೋವು ಸಂಭವಿಸ್ತಾ ಇತ್ತು. ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದೆ ತುಮಕೂರಿನ ಪೊಲೀಸರು. ಆ ಸ್ಫೋಟಕದಲ್ಲಿ ಪಟಾಕಿಗೆ ಬಳಸೋ ಮದ್ದು ಇರೋದು ಪತ್ತೆಯಾಗಿದೆ. ತುಮಕೂರು ಭಗ್ನ ಪ್ರೇಮಿ ಸ್ಫೋಟದ ಮಧ್ಯೆ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಮತ್ತೊಂದು ಸ್ಫೋಟಕವನ್ನ ನಿಷ್ಕ್ರಿಯಗೊಳಿಸಿದೆ ಬಾಂಬ್ ಸ್ಕ್ವಾಡ್ ಟೀಮ್. ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಮತ್ತೊಂದು ಸ್ಫೋಟಕ ಸಿಡಿಸಿರೋದು. ಗ್ಯಾರಂಟಿ ನ್ಯೂಸ್ನಲ್ಲಿ ಮೊದಲ ಬಾಂಬ್ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಸ್, ಗಮನಿಸ್ತಾ ಇದ್ದೀವಿ. ಮೊದಲ ಬಾಂಬ್ ಸ್ಫೋಟಿಸಿದ್ದಾರೆ. ಬಾಂಬ್ ಸ್ಕ್ವಾಡ್ ನಿಗ್ರಹ ಅಂದರೆ ಬಾಂಬ್ ನಿಗ್ರಹ ದಳ ಏನಿರುತ್ತಲ್ಲ ಆ ಟೀಮ್ನವರು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ತುಮಕೂರು ಭಗ್ನ ಪ್ರೇಮಿ ಸ್ಫೋಟದ ಮಧ್ಯೆ ಮತ್ತೊಂದು ಸ್ಫೋಟಕವನ್ನು ಬಾಂಬ್ ಸ್ಕ್ವಾಡ್ ಟೀಮ್ ನಿಷ್ಕ್ರಿಯಗೊಳಿಸಿರೋದು. ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಮತ್ತೊಂದು ಸ್ಫೋಟಕವನ್ನು ಸಿಡಿಸಿದೆ ತಂಡ. ಗ್ಯಾರಂಟಿ ನ್ಯೂಸ್ನಲ್ಲಿ ಮೊದಲ ಬಾಂಬ್ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು ವೇಳೆ ಹೈವೇಯಲ್ಲಿ ಏನಾದರೂ ಈ ಬಾಂಬ್ ಸಿಡಿದಿದ್ರೆ ದೊಡ್ಡ ಘಟನೆ ಆಗಿಬಿಡ್ತಾ ಇತ್ತು. ಮತ್ತಷ್ಟು ಸಾವು ನೋವು ಸಂಭವಿಸ್ತಾ ಇತ್ತು. ಸ್ಫೋಟಕ ಮಾಹಿತಿಯನ್ನ ತುಮಕೂರಿನ ಪೊಲೀಸ್ನವರು ಬಹಿರಂಗಪಡಿಸಿದ್ದಾರೆ. ಆ ಸ್ಫೋಟಕದಲ್ಲಿ ಪಟಾಕಿಗೆ ಬಳಸೋ ಮದ್ದು ಇರೋದು ಪತ್ತೆಯಾಗಿರೋದು. ಆ ಸ್ಫೋಟಕದಲ್ಲಿ ಪಟಾಕಿಗೆ ಬಳಸೋ ಮದ್ದು ಇದೆ ಅನ್ನೋದು ಪತ್ತೆಯಾಗಿದೆ. ಅಕಸ್ಮಾತ್ ಆಗಿ ರಸ್ತೆ ಮಾರ್ಗ ಮಧ್ಯದಲ್ಲೇ ಏನಾದರೂ ಬ್ಲಾಸ್ಟ್ ಆಗಿಬಿಟ್ಟಿದ್ರೆ ಇವರ ಕಾರಿನ ಜೊತೆಗೆ ಇವರ ಸಾವು ನೋವುಗಳ ಜೊತೆಗೆ ಅಕ್ಕಪಕ್ಕದಲ್ಲಿ ಬರ್ತಾ ಇದ್ದಂಥ ಕಾರುಗಳು, ಲಾರಿಗಳು ಅಲ್ಲಿ ಮೇ ಬಿ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ದಟ್ಟವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್,
ಒಂದ್ ಕಡೆ ಈತ ಮಾಡಿದ ಹುಚ್ಚಾಟಕ್ಕೆ ಈತನೇ ಬಲಿಯಾಗಿರೋದು, ಮತ್ತೊಂದ್ ಕಡೆ ಈಗ ಆ, ಒಂದು ಸ್ಫೋಟಕವನ್ನ ಸ್ಫೋಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಅದು ಎಲ್ಲಿತ್ತು, ಹೇಗೆ ಸಿಕ್ತು ಪೊಲೀಸ್ನವರಿಗೆ, ಯಾವಾಗ ಅದನ್ನ ಸ್ಫೋಟಿಸಲಾಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನಿನ್ನೆ ಏನು ಘಟನೆ ಆದ ಸಂದರ್ಭದಲ್ಲಿ ಏನು ಯುವತಿ ಮತ್ತೆ ಡ್ರೈವರ್ ಹೇಳೋ ಪ್ರಕಾರ 2 ಬಾಂಬ್ ಅದ ಕಚ್ಚಾ ಬಾಂಬ್ಗಳು ಕಾರ್ನಲ್ಲಿತ್ತು. ಒಂದು ಬಾಂಬ್ ಅನ್ನ ಸ್ಫೋಟಿಸೋದಕ್ಕೆ ಪ್ರಯತ್ನ ಪಟ್ಟ. ಆ ಸಂದರ್ಭದಲ್ಲಿ ಕಾರ್ನ ಡ್ರೈವರ್ ಅದನ್ನ ಕಿತ್ತು ಬಿಸಾಕಿದ್ದ, ಅಂದ್ರೆ ರಸ್ತೆ ಬದಿಗೆ ಬಿಸಾಕಿದ್ದ. ಅದು ಅದು ಜೀವಂತವಾಗಿತ್ತು. ಆ ಸಂದರ್ಭದಲ್ಲಿ ಮತ್ತೆ ಅದ ಪೊಲೀಸರು ತನಿಖೆಯನ್ನ ಮಾಡಿದ್ರು. ಸಂಜೆ ಬೆಳಗ್ಗೆ ಸುಮಾರು 6 ಗಂಟೆ ವೇಳೆಗೆ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಬಂತು. ಅಲ್ಲಿ ಪರಿಶೀಲನೆ ಮಾಡಿ ಅದನ್ನ ಸೆಕ್ಯೂರ್ ಮಾಡಿಕೊಂಡು ಅದನ್ನು ನೇರವಾಗಿ ಶಿರಾದ ಕೈಗಾರಿಕಾ ಪ್ರದೇಶಕ್ಕೆ ರಾತ್ರಿ ಸುಮಾರು 7 ಗಂಟೆ ನಂತರ ತೆಗೆದುಕೊಂಡು ಹೋದ್ರು. ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಅದನ್ನ ಸ್ಫೋಟ ಮಾಡಿದ್ದಾರೆ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ ನಾವು ದೃಶ್ಯದಲ್ಲಿ ನೋಡಬಹುದು. ಒಂದು ವೇಳೆ ಆ ಸ್ಫೋಟ ಹೈವೇಲಿ ಏನಾದ್ರು ಸ್ಫೋಟ ಆಗಿದ್ರೆ ಸಾಕಷ್ಟು ಏನು ಅನಾಹುತಗಳು ನಡೀತಿತ್ತು ಅಂತ ಪೊಲೀಸರೇ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಮೊದಲು ಈ ಸ್ಫೋಟದ ಹಿನ್ನೆಲೆಯಲ್ಲಿ ಆ ರಾಸಾಯನಿಕ ವಸ್ತು ಅಂದ್ರೆ ಪಟಾಕಿಗೆ ಬಳಸುವ ರಾಸಾಯನಿಕ ವಸ್ತುಗಳು ಅದರಲ್ಲಿ ಪತ್ತೆ ಆಗಿದೆ ಅನ್ನೋದು ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಲ್ಲಿ ಈ ಫೋಟೋ 2 ಬಾಂಬ್ಗಳು ಕಚ್ಚಾ ಬಾಂಬ್ಗಳು ಕಾರ್ನಲ್ಲಿ ಇತ್ತು. ಒಂದು ಕಾರ್ನಲ್ಲೇ ಸ್ಫೋಟ ಆಗಿ ನಾಗೇಂದ್ರ ಮೃತಪಟ್ರೆ, ಇನ್ನೊಂದು ರಸ್ತೆ ಬದಿ ಇತ್ತು. ಅದನ್ನ ಈಗ ಪೊಲೀಸರು ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು ರಾಮ್.